ವಿಚಿತ್ರ ದೃಶ್ಯವನ್ನ ಗಮನಿಸಿದ್ರೆ 2026 ಅಂತೇಳಿ ಆ ಹೇರ್ ಕಟ್ ನಲ್ಲಿ ಡಿಸೈನ್ ಮಾಡ್ಕೊಂಡಿರೋದು. ಶ್ರೀಪಾದ್, ಇತ್ತೀಚೆಗೆ ಒಂದು ಮೀಮ್ಸ್ ಈ ರೀಲ್ಸ್ ನೋಡೋರಿಗೆ ತುಂಬಾ ವೈರಲ್ ಆಗ್ತಾ ಇದೆ. ಅಂದ್ರೆ ಈ 2004 ನಾಟ್ ಮೈ ಇಯರ್, 2005 ನಾಟ್ ಮೈ ಇಯರ್, ತಾಕತ್ತಿದ್ದವ್ರು ಯಾರಾದ್ರೂ 2026 ಮೈ ಇಯರ್ ಅಂತ ಹಾಕೊಳ್ಳಿ ಅಂತ ಹೇಳಿ. ಅಂದ್ರೆ ಜನಕ್ಕೆ ಈ ಕೋವಿಡ್ ನಂತರದಲ್ಲಿ ಆದ ಘಟನೆಗಳನ್ನ ಗಮನಿಸಿ ಪ್ರತಿ ವರ್ಷನೂ ಬೇಸರನೇನಾ, ಈ ವರ್ಷನೇನಾದ್ರೂ ಒಳ್ಳೇದಾಗತ್ತಾ ಅನ್ನೋ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಬಹುಶಃ ಇವತ್ತು ನಾವು ಉತ್ತರವನ್ನ ಕಂಡುಕೊಳ್ಬಹುದಾ ಅಂತ ಹೇಳಿ. ಯಾಕಂದ್ರೆ ನಮ್ಮ ಜೊತೆ ಇವತ್ತು ಆಧ್ಯಾತ್ಮಿಕ ಚಿಂತಕರು ಹಾಗೆ ಖ್ಯಾತ ಜ್ಯೋತಿಷಿಗಳಿದ್ದಾರೆ. ನಿಮಗೆ 2026ನೇ ವರ್ಷದ ಬಗ್ಗೆ ಏನಾದ್ರೂ ಅನುಮಾನಗಳಿದ್ರೆ, ನಿಮ್ಮ ಬದುಕನ್ನ ಹೆಂಗೆ ಹಸನು ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಪ್ರಶ್ನೆ ಇದ್ರೆ ನಂಬರ್ ಡಿಸ್ಪ್ಲೇ ಮಾಡ್ತೀವಿ, ಅದಕ್ಕೆ ಕರೆ ಮಾಡಿ ಇಬ್ಬರ ಹತ್ರ ಕೂಡ ನೀವು ಮಾತನಾಡಬಹುದು. ನಾನು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಿದ್ದೀನಿ ಖ್ಯಾತ ಜ್ಯೋತಿಷಿಗಳಾದ ದೇವದತ್ತ ಶರ್ಮಾ ಅವರಿಗೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ. ಹಾಗೆ ಆಧ್ಯಾತ್ಮಿಕ ಚಿಂತಕರಾದ ಹರೀಶ್ ಕಶ್ಯಪ್ ಅವರು ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ವೈಯಕ್ತಿಕವಾಗಿ ನನಗೆ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳಲಿಕ್ಕೆ ಸ್ವಲ್ಪ ಬೇಸರ, ಯಾಕಂದ್ರೆ ನನ್ನ ಪ್ರಕಾರ ಯುಗಾದಿ, ಬಟ್ ಆಚರಣೆ ಮಾಡೋರ ಪ್ರಕಾರ ಇದು 2026ರ ಕ್ಯಾಲೆಂಡರ್ ವರ್ಷ. ನಮ್ಮ ಈ ಶಾಸ್ತ್ರಗಳ ಪ್ರಕಾರ ಇರುವ ಹೊಸ ವರ್ಷದ ಲೆಕ್ಕಾಚಾರಗಳು ಜನವರಿ 1 ಅನ್ವಯ ಆಗುತ್ತಾ ಅನ್ನೋದೇ ನನ್ನ ಬೇಸಿಕ್ ಪ್ರಶ್ನೆ. ಯಾವುದು ಹೊಸತಲ್ಲ ಅಂತನ್ನೋದನ್ನು ನಾವು ಚಿಂತನೆ ಮಾಡಿದ್ರೆ ಪ್ರತಿ ಕ್ಷಣವೂ ಹೊಸದೇ. ಸರ್, ಆ ಅರ್ಥದಲ್ಲಿ ನೀವು ಸ್ವಾಗತ ಮಾಡಿ. ಇದು ಒಂದನೇ ವಿಷಯ. ಗುರುಗಳನ್ನು, ಕಾಲನಾಮಕನಾಗಿರ್ತಕ್ಕಂಥ ಶ್ರೀಹರಿಯನ್ನು ಸ್ಮರಣೆ ಮಾಡ್ತಾ ಕನ್ನಡ ಜನತೆಗೆ, ನಿಮಗೆ, ರಿಪಬ್ಲಿಕ್ ವಾಹಿನಿಗೆ, ಎಲ್ಲರಿಗೂ ಕೂಡ 2026 ಹೊಸ ವರ್ಷದ ಶುಭಾಶಯಗಳು. ಹೊಸತು ಯಾವುದೂ ಇಲ್ಲ ಅಂತಂತ ನಾನು ಏನು ಹೇಳಿದ್ದೀನಿ, ಹೊಸತೇ ಎಲ್ಲವೂ, ಪ್ರತಿ ಕ್ಷಣವೂ ಹೊಸತೆ. ಒಂದು ಕ್ಷಣ ಕಳೆದು ಕೂಡಲೇ ಆ ಕ್ಷಣ ಹಳತಾಗತ್ತೆ. ಈ ಎಚ್ಚರ ಬೇಕಷ್ಟೇ ಮನುಷ್ಯನಿಗೆ. ಆ ಎಚ್ಚರ ಇಲ್ಲದೆ ಇರತಕ್ಕಂಥ ಒಂದು ದೃಶ್ಯಗಳನ್ನು ನಾವೇನು ಮಾಧ್ಯಮದಲ್ಲಿ ಅಥವಾ ಲೈವ್ ನಾವೇ ಹೋದ್ರು ನೋಡ್ತೇವೆ, ಆಯ್ತಾ. ಹುಚ್ಚು ಕುಣಿತ, ಸಾಮೂಹಿಕ ಸನ್ನಿಗೆ ಹಿಡಿದಿರೋ ಹಾಗೆ. ಈ ಪದ ಚೆನ್ನಾಗಿದೆ, ಸಮೂಹ ಸನ್ನಿ. ಸಮೂಹ ಸನ್ನಿ ಇದು. ಕುಣಿದು ಕುಪ್ಪಳಿಸ್ಲಿಕ್ಕೆ ಕೂಡ ನನ್ನ ಆಕ್ಷೇಪಣೆ ಇಲ್ಲ. ಧರ್ಮಶಾಸ್ತ್ರಗಳಲ್ಲೂ ನೀವು ಸಂತೋಷ ಪಡಬೇಡಿ ಅಂತಂತ ಯಾರು ಹೇಳಿಲ್ಲ. ಆದ್ರೆ ಆ ಕ್ಷಣ ಹೋಗ್ತಾ ಇದೆಯಲ್ಲ ಅಂತ ಎಚ್ಚರಿಕೆ ಇಲ್ಲದೆ ಇರುವಂತ ಕುಣಿತಾ ಇದೆಯಲ್ಲ, ಅದನ್ನ ಆಸುರೀಯ ಅಂತ ಕರೆದಿರೋದು ಶಾಸ್ತ್ರಗಳು. ಹೋಗುತ್ತಿದೆ ಈ ಆಯು ಬೇಗದಿಂದಲಿ ನಮ್ಮ ಯೋಗೇಶ ಪುರಂದರ ವಿಠಲನ ನೆನೆದು ಅಂತ ಆಯಸ್ಸು ಕಳಿಬೇಕಂತ. ಮರೆತು ಆಯಸ್ಸು ಕಳೆಯೋದಲ್ಲ, ಅದು ಅಶಾಸ್ತ್ರೀಯ. ಯಾವುದೆಲ್ಲ ಅಶಾಸ್ತ್ರೀಯವೋ ಅದೆಲ್ಲವೂ ಆಸುರೀಯ. ಈ ಎಚ್ಚರ ಜಗತ್ತಿಗೆ ಕೊಟ್ಟಿರ್ತಕ್ಕಂಥದ್ದು ಸನಾತನ ಧರ್ಮ, ಈ ಸನಾತನ ದೇಶ. ಇವ್ರನ್ನ ಯಾರು ಸನಾತನಿಗಳು ಅಂತಂತ ಕರೀತಾರೆ ಹಾಗಾದ್ರೆ? ಅದು ಮೈಸೂರು MG ರೋಡ್ ಇರಬಹುದು, ಮೈಸೂರು ಇರಬಹುದು, ಡೆಲ್ಲಿ ಇರಬಹುದು, ಗುರುಗಾಂವ್ ಇರಬಹುದು, ಯಾವುದೇ ಈ ದೇಶದ ಮಣ್ಣಿನಲ್ಲಿರ್ತಕ್ಕಂತಹ ಜನರು ಧರ್ಮ ಕರ್ಮದ ಎಚ್ಚರವನ್ನು ಬಿಟ್ಟು ಕುಣಿಯೋದು, ಕುಪ್ಪಳಿಸ್ತಕ್ಕಂಥದ್ದೇ ಕಳೆದು ಹೋಗ್ತಾ ಇದೆಯಲ್ಲ ಅನ್ನೋ ಎಚ್ಚರ ಇಲ್ಲದೆ ಇರತಕ್ಕಂಥದ್ದನ್ನು ಶಾಸ್ತ್ರಗಳು ನಿಂದಿಸ್ತದೆ. ಹಾಗಾಗಿ ಅದಕ್ಕೆ ನನ್ನ ಸಹಯೋಗ ಅಥವಾ ಸಹಮತಿ ಯಾವತ್ತಿಗೂ ಇರೋದಿಲ್ಲ. ಸಂತೋಷ ಪಡಿ, ಡ್ಯಾನ್ಸ್ ಮಾಡಿ, ಹಾಡು ಹಾಡಿ, ಆದರೆ ನಮ್ಮ ಸಂಸ್ಕೃತಿಯನ್ನು ಇದು ಮೊದಲನೇ, ನಮ್ಮ ಸಂಸ್ಕೃತಿಯನ್ನು ಮರಿಬೇಡಿ. ಇದು ಬೇಸಿಕ್. ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ, ಆ ಕ್ಷಣ ಆಗ್ಲೇ ಹೇಳಿದ್ನಲ್ಲ, ಆ ಕ್ಷಣ ಒಂದು ಹೋಗ್ತಾ ಇದೆ. ಪ್ರತಿ ಕ್ಷಣವು ಇನ್ನೊಂದು ಸಂಜೆ ಹೋಯ್ತು ಅಂತಂದ್ರೆ ಸಾವುಗಷ್ಟು ಹತ್ರ ಆಗ್ತಾ ಇದ್ದೀವಿ. ಅಷ್ಟು ಒಳಗಡೆ ಏನಾದ್ರೂ ಒಂದು ನಮ್ಮ ಒಳಗೆ ಏನಾದ್ರೂ ಸಂಪಾದನೆ ಮಾಡಬೇಕಲ್ಲ. ಇದರ ಬಗ್ಗೆ ಎಚ್ಚರವನ್ನು ಕೊಡ್ತಕ್ಕಂಥ ಸಪರ್ಯಗ ಶುಕ್ರ ಮಕಾಯಂ ಔರಣಂ ಅಸ್ನಾವಿರಂ ಶುದ್ಧಂ ಅಪಾಪವಿದ್ಧಂ ಅಂತಂತ ಕರೀತದ ವೇದಗಳು. ನೀನ್ ಯಾರಾಗಿದ್ಯಾ ಅಂತ ಎಚ್ಚರ ಮಾಡ್ತೀನಿ. ನೀ ಶುದ್ಧನಾಗಿದಿ, ನೀ ಅಪಾಪನಾಗಿದಿ, ಮತ್ತೆ ಯಾವುದೇ ಕಲಬೆರಿಕೆ ಇಲ್ಲದೆ ಇರತಕ್ಕಂಥವನಾಗಿದಿ ನೀನು ಆತ್ಮನು ಅಂತ ಎಚ್ಚರಿಸ್ತದೆ ನಮ್ಮ ವೇದಗಳು. ಇದು ಆಂತರಿಕವಾಗಿ ಬೇಕಾಗಿರತಕ್ಕಂಥ ಸ್ವಲ್ಪ ಎಚ್ಚರ. ಹಾಗಾಗಿ ಇದು ಒಂದು ಪ್ರತಿದಿನದ ಸಂದೇಶ. ಎರಡನೇದಾಗಿ ಇದಕ್ಕೊಂದು ಪ್ರತಿಮದ್ದನ್ನು ನಮ್ಮ ಧರ್ಮ ಸಂಸ್ಥಾನಗಳು ಕೊಡಬೇಕು ಅಂತಂತ ನಾನು ಈ ಸಮಯದಲ್ಲಿ ನಿಮ್ಮ ವಾಹಿನಿಯ ಮೂಲಕ ಅರಿಕೆ ಮಾಡಿಕೊಳ್ತಾ ಇದ್ದೀನಿ. ಶ್ರೀಮಠಗಳು,
ದೊಡ್ಡ ದೊಡ್ಡ ದೇವಸ್ಥಾನಗಳು, ಕ್ಷೇತ್ರಗಳು, ಇವರು ಇದಕ್ಕೆ ಪ್ರತಿಮದ್ದಾಗಿ ಏನು ಈ ಪಾರ್ಟಿಗಳನ್ನೆಲ್ಲ ಆಯೋಜನೆ ಮಾಡತಕ್ಕಂತ ಒಂದು ಸಾಹಸ ಏನಿದೆ, ಇದೇ ರೀತಿಯವರು ಧಾರ್ಮಿಕ ಹಬ್ಬವನ್ನು ಇಂಥ ದಿನಗಳಲ್ಲಿ ಆಯೋಜನೆ ಮಾಡಬೇಕು. ನಿಜ. ಅಲ್ಲಿ ಹರಿಕಥೆ, ಗುರುರಾಜನ್ ನಾಯ್ಡು ಅವರು ತೀರ್ಕೊಂಡ ಮೇಲೆ ಹರಿಕಥೆ ಅಂತ ಹೇಳುವುದು ಬರೀ ಶಬ್ದದಲ್ಲಾಗೋಯ್ತು. ಇನ್ನೊಬ್ಬ ಗಂಡಸು ಹುಟ್ಲಿಲ್ಲ, ಇನ್ನೊಂದು ಹೆಣ್ಣು ಹುಟ್ಲಿಲ್ಲ ಅಂತದ್ದು. ಪಾಪ ಅವ್ರ ಮಗಳು ತುಂಬಾ ಚೆನ್ನಾಗಿ ಹೇಳ್ತಾರೆ, ಅವ್ರಿಗೂ ಏಜ್ ಆಯ್ತು ಇವಾಗ. ಸೊ ಈ ಸಂಸ್ಕೃತಿಗಳೆಲ್ಲ ನಮ್ಮ ಕಾಲಮಾನದವರು, ನಾವು ಅದನ್ನೆಲ್ಲ ಲೈವ್ ಆಗಿ ಕಂಡು ಉಂಡು ಬೆಳೆದಿರೋರು. ಅದಕ್ಕೆ ಅದ್ರ ಬಗ್ಗೆ ನಮಗೆ ಕನೆಕ್ಟಿವಿಟಿ ಇದೆ. ಅದೇನೋ ಈ ಜನ್ ಝೆಡ್ ಅಂತಂತೇನೋ ಹೇಳ್ತಾರೆ. ಈಗಿನ ಜಮಾನ ಅಂತಂತ ಹೇಳಿದ್ರೆ ಸಾಲದೆ ಅದಕ್ಕೊಂದು ಟ್ಯಾಗ್ ಮಾಡೋದು, ಇದೆಲ್ಲ ಹುಚ್ಚುತನ ಅಂತ ಕರೆಯೋದು ನಾನು. ಆಯ್ತಾ? ಇವತ್ತಿನ ತಲೆಮಾರಿಗೆ ಆ ಕನೆಕ್ಟಿವಿಟಿ ಇಲ್ಲ. ಆ ಕನೆಕ್ಟಿವಿಟಿಯನ್ನು ಕೊಡೋದು ಯಾರು ಮೇಡಮ್? ಶ್ರೀಪಾದ್, ನೀವು ಯೋಚನೆ ಮಾಡಿ. ಆ ಕನೆಕ್ಟಿವಿಟಿಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಧರ್ಮಶಾಸ್ತ್ರಗಳೇ ತಾನೇ. ಧರ್ಮಶಾಸ್ತ್ರಗಳು ಯಾರ ಅಧೀನ? ಧರ್ಮಪೀಠಗಳ ಅಧೀನ. ಧರ್ಮಪೀಠಗಳು, ದೊಡ್ಡ ದೊಡ್ಡ ದೇವಸ್ಥಾನಗಳು ಅದನ್ನು ಬಹುತೇಕ ಕಮರ್ಷಿಯಲೈಸ್ ಮಾಡಿ ಆಗೋಗಿದೆ. ಅದನ್ನು ವಿಷಾದಪೂರ್ಣವಾಗಿ ಹೇಳ್ತಾ ಇದ್ದೇನೆ. ಮಾಡ್ಲಿ, ಕಾಲದ ನಿಯತಿ ಏನಿದೆಯೋ. ಆದರೆ ಈ ಸಾರ್ವಜನಿಕವಾಗಿರ್ತಕ್ಕಂಥ ಈ ಹುಚ್ಚಾಟಗಳಿಗೆ, ಈ ಏನು ಇದೇನ ಸಭ್ಯತೆ, ಇದೇನ ಸಂಸ್ಕೃತಿ ಅಂತ ಬ್ಯೂಟಿಫುಲ್ ಸಾಂಗ್ ನಮ್ಮ ಕಲ್ಪನಾ ಅವರ ಪಿಕ್ಚರ್ ಗುರುಗಳ ಕ್ಷಮೆಯಲ್ಲಿ. ಆದ್ರೆ ಹಿಂಗ್ ಹೇಳ್ಬಿಟ್ರೆ, ನೀವೇ ಹೇಳ್ದಂಗೆ ಈ ಜನರೇಷನ್ ಝಿ ಅಥವಾ ಜೆನ್ ಝಿ ಅವರು ನೀವೆಲ್ಲ ತುಂಬಾ ಓಲ್ಡ್ ಸ್ಕೂಲು. ನಾವಿವತ್ತು ರಾತ್ರಿ ಎಷ್ಟು ಬೇಕೋ ಅದು ಸೆಲೆಬ್ರೇಟ್ ಮಾಡ್ತೀವಿ, ನಾಳೆ ಬೆಳಗ್ಗೆ ಶುಭ್ರವಾಗಿ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀವಿ. ನಾವು ಈ ಕಲ್ಚರ್ ಆ ಕಲ್ಚರ್ ಎರಡೂ ಕಲ್ಚರ್ನ ಬ್ಯಾಲೆನ್ಸ್ ಮಾಡ್ತಿದೀವಿ. ಅದಕ್ಕೆ ನಾನು ಹೇಳ್ತಿರೋದು, ನಾನು ಆಗ್ಲೇ ಹೇಳಿದೆ, ಸೆಲೆಬ್ರೇಷನ್ಗೆ ವಿರುದ್ಧ ಅಲ್ಲ ಅದು. ಆದ್ರೆ ನಾನು ಏನು ಮರೆತು ನೀವು ಸೆಲೆಬ್ರೇಟ್ ಮಾಡ್ತಿದ್ದೀರಿ, ಎಚ್ಚರ ಇಲ್ಲದೆ ಇರತಕ್ಕಂತಹ ಒಂದು ಕೇಕೆ ಏನಿದೆ, ಆಯ್ತಾ, ಅದರ ಬಗ್ಗೆ ನೀವು ಗಮನ ಕೊಡಬೇಕು. ಮತ್ತೆ ಇದಕ್ಕೆ ಪ್ರತಿಯಾಗಿ ನಾನು ಏನು ಹೇಳಿದ್ದೀನಿ, ಪ್ರತಿಮದ್ದಾಗಿ ಈ ನಮ್ಮ ಧರ್ಮ ಸಂಸ್ಥಾನಗಳು ಎಲ್ಲ ಏನಿದೆ, ಎಲ್ಲ ಡೆಲ್ಲಿಯಿಂದ ಹಿಡಿದು ಎಲ್ಲ ಕಡೆ ಹೇಳ್ತಿರೋದು. ಅದಕ್ಕೆ ಅವರು ಪ್ರತಿಯಾಗಿರ್ತಕ್ಕಂಥ ಸಾಂಸ್ಕೃತಿಕವಾಗಿ ಆಗಿರ್ತಕ್ಕಂಥ ಮೇಳಗಳು, ಅದಕ್ಕೆ ಬೇಕಾಗಿರ್ತಕ್ಕಂಥ ಹರಿಕಥೆಗಳು, ಒಳ್ಳೆ ಭಜನೆಗಳು, ಅದಕ್ಕೆ ಬೇಕಾಗಿರುವಂತಹ ಕೆಲವು ಇಂಪಾರ್ಟೆಂಟ್ ಜನಗಳನ್ನು ಕರೆಸಿ ಅದನ್ನು ಅವರಿಗೆ ಆಕರ್ಷಣೆ, ಅಟ್ಲೀಸ್ಟ್ ನಾವು ಅದಕ್ಕೆ ಪ್ರತಿವಾದಿಯಾಗಿ ಯಾರು ಇದ್ದೀವಿ ಅಂತಂತ ಇಂಥ ದಿನಗಳನ್ನು ಬಳಸಿಕೊಳ್ಳಿ ಅಂತ ನಾನು ಹೇಳ್ತೇನೆ. ವರ್ಷದ ಎಲ್ಲಾ ದಿನಗಳಲ್ಲೂ ಅನೇಕ ದಿನಗಳಲ್ಲಿ ಆಯೋಜನೆ ಮಾಡ್ತಾರೆ, ಇಲ್ಲ ಅಂತಂತಲ್ಲ. ಇಂಥ ದಿನಗಳಲ್ಲಿ ಡಿಸೆಂಬರ್ 25ನೇ ತಾರೀಕಿಂದ ಅಥವಾ 24ನೇ ತಾರೀಕಿಂದ ಜನವರಿ ಫಸ್ಟ್ ವೀಕ್ ವರೆಗೂ ಇಂಥ ಆಯೋಜನೆಗಳನ್ನು ದೇಶದ ನಾನಾ ಕಡೆ ಶಾಲೆ ಕಾಲೇಜುಗಳ ಮೈದಾನಗಳಲ್ಲಿ ಎಲ್ಲೆಲ್ಲಿ ಆಗ್ತದೋ ಅಲ್ಲಿ ನಮ್ಮ ದೇಸಿ ಕಲ್ಚರ್ ಅನ್ನು ಪ್ರಮೋಟ್ ಏನೇನು ಮಾಡಬಹುದು ಅಂತ ಆ 10 days ನಲ್ಲಿ ಇದನ್ನು ಮಾಡಿದರೆ ಒಂದು ಸ್ವಲ್ಪ, ನಾನು ಹೇಳೋದು, ಅದಕ್ಕೆ ಬೇಕಾಗಿರುವಂತ ಒಂದು ಪ್ರತಿ ಆಗಿರ್ತಕ್ಕಂಥ ಒಂದು ಉತ್ತರ ಕೊಟ್ಟಂಗೆ ಆಗ್ತದೆ ಅಂತ.